ಅಫ್ಜಲ್ಪುರ ತಾಲೂಕಿನ ಮಾಷಾಳ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಈ ಬಾರಿ ವಿಶೇಷವಾಗಿ ಉರ್ಲಿಂಗ ಪೆದ್ದೇಶ್ವರ ಮಠ ಮೈಸೂರು ಪೀಠದ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಲಿದೆ. ಈ ಕುರಿತು ಆಯೋಜಕರಾದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮ ಮುಖಂಡರಾದ ಮರಪ್ಪ ಮುಗುಡಿಯವರು, ಮೇ 2ರಂದು ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಲಿದ್ದು, ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ ಅಂತ ತಿಳಿಸಿದರು. ನಂತರ ಸಂಜೆ 6 ಗಂಟೆಗೆ ಬೃಹತ್ ಬಹಿರಂಗ ಸಭೆ ನಡೆಯಲಿದ್ದು, ಜ್ಞಾನಪ್ರಕಾಶ ಸ್ವಾಮೀಜಿಗಳು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದರು. ಇನ್ನೋರ್ವ ಮುಖಂಡ ದತ್ತು ವಗಿ ಅವರು ಮಾತನಾಡಿ, ಮಾಷಾಳ ಗ್ರಾಮವು ತಾಲೂಕಿನ ಅತಿ ದೊಡ್ಡ ಗ್ರಾಮವಾಗಿದ್ದು, ಇಲ್ಲಿ ಪ್ರತಿ ವರ್ಷವೂ ಅಂಬೇಡ್ಕರ್ ಜಯಂತಿಯನ್ನು ವೈಶಿಷ್ಟ್ಯಪೂರ್ಣವಾಗಿ ನೆರವೇರಿಸುವ ಮೂಲಕ ಪರಂಪರೆ ಇದೆ. ಈ ವರ್ಷವೂ ಕೂಡ ಒಂದು ವಿಶೇಷವಾಗಿ ಆಚರಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದು, ರಾಜಕೀಯ ಮುಖಂಡರು, ಸಮಾಜಮುಖಿ ಚಿಂತಕರು ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾನತೆ, ನ್ಯಾಯ ಮತ್ತು ಶಿಕ್ಷಣದ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ತಾಲೂಕಿನ ಎಲ್ಲ ಸಮುದಾಯದ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಆಯೋಜಕರು ಮನವಿಯನ್ನು ಮಾಡಿದ್ದಾರೆ. ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸುರೇಶ್ ಶಿಂಗೆ, ರೇವಣಪ್ಪ ಜಳಕಿ, ಸಾತಪ್ಪ ಹಡಲಗಿ, ಅಣ್ಣಾರಾಯ ಸಿಂಗೆ, ಹಿಮಾಲಯ ಸಿಂಗೆ, ಚೇತನ್ ಗಯ್ಯನ, ಪ್ರದೀಪ ಬೋರಟ್ಟಿ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಿದ್ದರಾಮೇಶ್ವರ ಭವ್ಯ ಪಟಾಂಗಣದಲ್ಲಿ ನಾಳೆ ಬರುವ 2ನೇ ತಾರೀಕು ಮಹಾತ್ಮ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಎಲ್ಲ ಅಂಬೇಡ್ಕರ್ ಅಭಿಮಾನಿ ಬಳಗ, ಬುದ್ಧ ಬಸವ ಅಂಬೇಡ್ಕರ್ ಬಳಗ, ಅಂಬೇಡ್ಕರ್ ಅವರ ಅಭಿಮಾನಿ ಬಳಗ ಕೂಡ ಎಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕೆಂದು ಒಂದು ಕಳಕಳಿಯನ್ನು ಕೇಳಿಕೊಳ್ಳುತ್ತೇನೆ. ಆದ ಕಾರಣ ಎಲ್ಲ ಅಂಬೇಡ್ಕರ್ ಅಭಿಮಾನಿ ಬಳಗ, ಬುದ್ಧ ಬಸವ ಅಂಬೇಡ್ಕರ್ ಬಳಗ, ಅಂಬೇಡ್ಕರ್ ಅವರ ಅಭಿಮಾನಿ ಬಳಗ ಕೂಡ ಎಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕೆಂದು ಒಂದು ಕಳಕಳಿಯನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೆ ಜೈ ಭೀಮ್. ಇವತ್ತಿನ ದಿವಸ ಪ್ರೆಸ್ದವರು ಕರೆಸಿ ನಾವು ಇವತ್ತು ಪ್ರೆಸ್ದವ್ರಿಗೆ ತಿಳಿಸೋದು ಏನಂದ್ರೆ ಜೋರ್ ಮಾತಾಡ್ಬೇಕ್ರಿ. ಏನ ನಾಳೆ ಬರ್ತಕ್ಕಂಥ 2ನೇ ತಾರೀಕಿಗೆ ಮಾಷಾಳ ಅತಿ ದೊಡ್ಡ ಗ್ರಾಮ ಅಫ್ಜಲ್ಪುರ ತಾಲೂಕದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಜಯಂತ್ಯೋತ್ಸವ ಕಾರ್ಯಕ್ರಮ 2ನೇ ತಾರೀಕಿಗೆ ಇಟ್ಕೊಂಡಿವಿ. ಅದಕ್ಕೆ ಸಾನ್ನಿಧ್ಯ ವಹಿಸಿ ಅದಂತ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಮೈಸೂರಿನಿಂದ ಆಗಮನದ ತಾವೆಲ್ಲರೂ ಏನಪ್ಪಾ ಅಂತಂದ್ರೆ ಬಂದು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಕೊಡಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಜೊತೆಯಾಗಿ ನಾವು ಮಾಡೋಗತ್ತೀವಿ. ಭಾಳ ಒಳ್ಳೆಯ ವಿಜೃಂಭಣೆಯಿಂದ ನಾವೇನಪ್ಪ ಅಂತಂದ್ರೆ ಕಾರ್ಯಕ್ರಮ ಕೊಳ್ಳುಗತ್ತೀವಿ. ತಾವು ಬಂದು ಎಲ್ಲರೂ ತಾಲೂಕಿನಾದ್ಯಂತ ಬಂದು ಏನಪ್ಪ ಅಂತಂದ್ರೆ ಸಹಕಾರಗೊಳಿಸಬೇಕು, ಯಶಸ್ವಿಗೊಳಿಸಬೇಕು ಹೇಳಿ ಜೈ ಭೀಮ್ಗಳನ್ನು ತಿಳಿಸುತ್ತಾ, ಬುದ್ಧ ಬಸವ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕುರಿತು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಾಲೂಕಿನ ಅಭಿಮಾನ ಬಳಗಕ್ಕೆ ತಿಳಿಸುವುದೇನೆಂದರೆ, ನಾಳೆ ಬರ್ತಕ್ಕಂಥ ಮೇ 2ರಂದು ಜ್ಞಾನಪ್ರಕಾಶ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿ ಸನ್ಮಾನ್ಯ ಶ್ರೀ ತಾಲೂಕಿನ ಶಾಸಕರು ಎಂ.ಎ. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಅರುಣ್ ಕುಮಾರ್ ಎಂ.ಎ. ಪಾಟೀಲ್ ಅವರ ಮುಖಾಂತರ ಮತ್ತು ಮಾಷಾಳ ಗ್ರಾಮದ ನೇತೃತ್ವ ವಹಿಸಿಕೊಂಡಿರುವಂಥ ವಿಶ್ವನಾಥ್ ರೇವರು, ಶಿವರುದ್ರಪ್ಪ ಔಟೆ, ಧೂಳಪ್ಪ ರಾಜ ಇವರ ನೇತೃತ್ವದಲ್ಲಿ ಮತ್ತು ಧ್ವಜಾರೋಹಣ ನಿತಿನ್ ವಿ ಗುತ್ತೇದಾರ್ ಅವರ ಮುಖಾಂತರ ಮೆರವಣಿಗೆ ಚಾಲನೆ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಮಾಲಿಕೆ ಗುತ್ತೇದಾರ್ ಅವರ ಸಮ್ಮುಖದಲ್ಲಿ ಸಮಸ್ತ ಮಾಷಾಳ ಗ್ರಾಮದ ಮುಖಂಡರು ಮತ್ತು ತಾಲೂಕಿನ ಅಭಿಮಾನಿಗಳು ಮತ್ತು ಹೋರಾಟಗಾರರು, ಹಿರಿಯ ಸಾಹಿತ್ಯಗಾರರು ಮತ್ತು ಪ್ರಜ್ಞಾವಂತ ವಿಚಾರವುಳ್ಳಂಥ ಸಾಹಿತ್ಯಗಾರರು ಮತ್ತು ನಮ್ಮ ದಲಿತ ಮುಖಂಡರು ಹಾಗೂ ಇನ್ನುಳಿದ ಸಮಾಜದ ಮುಖಂಡರು ಎಲ್ಲರ ಒಂದು
ಸಮ್ಮುಖದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಸಹಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ನನ್ನೆರಡು ಮಾತುಗಳು ಮುಗಿಸುತ್ತೇನೆ. ಎಲ್ಲರಿಗೂ ಜೈ ಭೀಮ್. ತಾಲೂಕಿನ ಅತಿ ದೊಡ್ಡ ಗ್ರಾಮವಾದ ಮಾಶಾಳ ಗ್ರಾಮದಲ್ಲಿ ದಿನಾಂಕ 2/5/2026ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ತಾಲೂಕಿನ ಎಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿ ಬಳಗವನ್ನು ಆ ಜಯಂತ್ಯೋತ್ಸವಕ್ಕೆ ಬಂದು ಭಾಗಿಯಾಗಿ ಶೋಭೆಯನ್ನು ತರಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ.